ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಲಿಟಲ್ ವರ್ಲ್ಡ್ ಲವ್. ನಾನು ಲಾವಣ್ಯ. ನಾನಿವತ್ತು ನವೆಂಬರ್ 12 ಇನ್ಸ್ಟೆಂಟಾಗಿ ಅಫಿಷಿಯಲ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನನ್ನ ಮೊಬೈಲು ಹಾಳಾಗಿದ್ದು ಕಾರಣದಿಂದ ವಿಡಿಯೋ ಎಡಿಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸರಿಯಾಗಿ ಶೂಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಹೋಗಲಿ ಹಂಗಾಗಿ ನಾನು ಸರಿಯಾಗಿ ಎಡಿಟು ಮಾಡ್ತಿರ್ಲಿಲ್ಲ. ಮತ್ತು ಮಾಡಬೇಕಲ್ಲ, ಬಿಡಬಾರ್ದಲ್ಲ ಅಂತ ಅಂದ್ಕೊಂಡು ಈಗ ಫಸ್ಟು ಒಂದ್ಸಲ ಆಗಲೇ ನಿಲ್ಲಿಸಿದ್ದೀನಿ ವಿಡಿಯೋಸ್ ಎಲ್ಲನೂ. ಮತ್ತೆ ನಿಲ್ಲಿಸ್ಬಾರ್ದಲ್ಲ ಅಂತ ಅಂದ್ಕೊಂಡು ಅವಾಗವಾಗ ಒಂದು ಹಾಕ್ತಾ ಇದ್ದೆ ವಿಡಿಯೋಸ್ನ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅಫಿಷಿಯಲ್ಲಾಗಿ ಯೂಟ್ಯೂಬ್ನ ಅಂತ ಹೇಳ್ತಾ, ಇವತ್ತು ತುಳಸಿ ಪೂಜೆ ಇದೆ. ಕ್ಯಾಲೆಂಡ್ರಲ್ಲೆಲ್ಲ ನಾಳೆ ಕೊಟ್ಟಿದ್ದಾರೆ, ನವೆಂಬರ್ 13ಕ್ಕೆ ತುಳಸಿ ಹಬ್ಬ ಅಂತ. ಆದರೆ ನಾವಿವತ್ತೇ ಮಾಡ್ತಿದ್ದೀವಿ. ಈ ತುಳಸಿ ಹಬ್ಬನ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ಚಂದ್ರಮಾನ ಕಾರ್ತಿಕ ಮಾಸ ಶುಕ್ಲ ಪಕ್ಷದ 12ನೇ ದಿನ, ದ್ವಾದಶಿಯ ದಿನದಂದು, ಅಂದರೆ ಇದನ್ನು ಉತ್ಥಾನ ದ್ವಾದಶಿ ಅಂತ ಕರೀತಾರೆ. ಅವತ್ತಿನ ದಿನ ನಾವು ಈ ತುಳಸಿ ವಿವಾಹನ ಮಾಡ್ತೀವಿ. ನವೆಂಬರ್ 12 ಸಂಜೆ 4:04ರಿಂದ ನವೆಂಬರ್ 13 ಮಧ್ಯಾಹ್ನ 1:01ಕ್ಕೆ ಇದು ಟೈಮ್ ಬಂದಿದೆ. ಹಂಗಾಗಿ 2 ದಿನ ವಿವಾಹನ ಮಾಡ್ತಾರೆ ಮಾಡೋರು, ಗೊತ್ತಿರೋರು. ಅಂದರೆ ನಾವು ಮಂಗಳವಾರ ಸಂಜೆನಾದರೂ ನಾವು ಈ ಪೂಜೆನ ಮಾಡ್ಬೋದು, ಇಲ್ಲಾಂದರೆ ಬುಧವಾರ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಈ ವಿವಾಹನ ಮಾಡ್ಬೋದು. ಅದಾದಮೇಲೆ ನಮಗೆ ಸರಿಯಾದ ಕಾಲ ಇರಲ್ಲ. ನಾವು ಬುಧವಾರ ಬೆಳಿಗ್ಗೆ ಮಾಡ್ತೀವಿ ಅಂತ ಅಂದರೆ ನಾವು ರಾಹುಕಾಲನ ನೋಡಿಕೊಂಡು ನಾವು ಇದನ್ನು ಮಾಡಬೇಕಾಗತ್ತೆ. ಕೆಲವರು ಇದನ್ನ ಸುಮ್ಮನೆ ಪೂಜೆನಾದರೂ ಮಾಡ್ತಾರೆ, ಇಲ್ಲ ಅಂತಂದರೆ ಇನ್ನು ಕೆಲವರು ಸಾಂಪ್ರದಾಯಿಕವಾಗಿ ಬೆಟ್ಟದ ನೆಲ್ಲಿಕಾಯಿ ಗಿಡ ತಗೊಬಂದು ತುಳಸಿಗೂ ಮತ್ತು ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೂ ಮದುವೆ ಮಾಡ್ತಾರೆ. ಬೆಟ್ಟದ ನೆಲ್ಲಿಕಾಯಿ ಗಿಡ ಅಂತಂದರೆ ವಿಷ್ಣುವಿನ ಸಂಕೇತ ಅಂತಲೇ ಹೇಳ್ತಾರೆ. ತುಳಸಿಗೋಸ್ಕರನೇ ಅಂದರೆ ಕೃಷ್ಣ ಬೆಟ್ಟದ ನೆಲ್ಲಿಕಾಯಿ ಗಿಡ ಆಗಿ ಪರಿವರ್ತನೆ ಆಗಿ ತುಳಸಿನ ವರಿಸಿದ್ದಂಥ ದಿನ ಅಂತಲೂ ಹೇಳ್ತಾರೆ. ಇಷ್ಟು ನನಗೆ ಗೊತ್ತಿರುವಂಥದ್ದು ಹೇಳಿರೋದು. ಅಂದರೆ ಬೆಟ್ಟದ ನೆಲ್ಲಿಕಾಯಿ ಗಿಡ ತೊಗೊಬಂದು ಅದಕ್ಕೆ ನೆಟ್ಟಿ, ಕಾಯಿ ಇರುವಂಥ ಗಿಡ ತಂದು ಅದಕ್ಕೆ ನೆಟ್ಟಿ, ಮತ್ತು ಅರ್ಶಿನದ ಕೊಂಬುಗೆ ನಾವು 9 ಎಳೆ ದಾರ ಮಾಡಿ ನಾವು ಮದುವೆನ ಮಾಡ್ತೀವಿ. 2 ಗಿಡಕ್ಕೂ ಕಟ್ಟಿ. ಮತ್ತು ನಾವು ಏನು ನೈವೇದ್ಯ, ಅವಲಕ್ಕಿ ನೈವೇದ್ಯ ಜಾಸ್ತಿ ಸಮೀಪವಾಗಿರೋ, ಅಂದರೆ ಕೃಷ್ಣಂಗೆ ಅವಲಕ್ಕಿ ಅಲ್ವಾ ಇರೋದು. ಫಸ್ಟೆಲ್ಲ ಸಾಲಿಗ್ರಾಮ ಇಟ್ಟು ಪೂಜೆ ಮಾಡ್ತಿದ್ರಂತೆ. ಇವಾಗ ಸಾಲಿಗ್ರಾಮ ಯಾರು ಮನೇಲಿ ಇಟ್ಕೊಳ್ದೇ ಇರೋ ಕಾರಣ ಕೃಷ್ಣನ ಸಂಕೇತವಾಗಿ ಕೃಷ್ಣನ ವಿಗ್ರಹನೋ ಫೋಟೋನೋ ಏನಾದರೂ ಇಟ್ಟು ಪೂಜೆ ಮಾಡ್ತಾರೆ. ಮತ್ತು ಈ ತುಳಸಿ ಹಬ್ಬನ ಕಾರ್ತಿಕ ಮಾಸದಲ್ಲಿ ಆಚರಿಸ್ತಾರೆ. ಕಿರು ದೀಪಾವಳಿ ಅಂತಲೂ ಹೇಳ್ತಾರೆ ಇದಕ್ಕೆ. ಈ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ದೀಪ ಅಂದರೆ ಕೆಲವರು ತಿಂಗಳ ಪೂರ್ತಿ ಈ ದೀಪನ ಹಚ್ತಾರೆ ಬಾಗಿಲಿಗೆ, ಇನ್ನು ಕೆಲವರು ವಾರಗಳಲ್ಲಿ ಸೋಮವಾರ ಮಾತ್ರ ಹಚ್ತಾರೆ. ಆ ಒಂದೊಂದು ದೀಪ ನಮ್ಮ ಆತ್ಮದ ಸಂಕೇತ ಆಗಿರುತ್ತೆ. ಅಂದರೆ ನಾವು ಕತ್ತಲೆಯಿಂದ ಬೆಳಕಿನ ಕಡೆ ಕರ್ಕೊಂಡು ಹೋಗುವ ಸಂಕೇತ ಆಗಿರುತ್ತಂತೆ ಇದು. ಮತ್ತು ತುಳಸಿ ಅಂದರೆ ತುಲನ ಅಸ್ಥಿ ಅಂತ, ತುಲನೆ ಮಾಡೋಕ್ಕಾಗದೇ ಇರುವಂಥ ಗಿಡ ಅದು. ಸಾಕಷ್ಟು ಔಷಧಿ ಹೊಂದಿರುವಂಥ ಗಿಡ ಅದು. ಶ್ರೀಕೃಷ್ಣ ಬಂದು ಹೇಳ್ತಾರೆ, ಅಂದರೆ ನಿನ್ನ ವರಿಸಿದಂಥ ದಿನನ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ ಮುಂದಿನ ಪೀಳಿಗೆ ಅಂತ ಕೃಷ್ಣ ತುಳಸಿಗೆ ಹೇಳಿರುವಂಥ ದಿನ ಇದು. ಕತೆಗಳು ಹೇಳ್ತಾ ಇದ್ರೆ ಸುಮಾರು ಇರುತ್ತೆ, ಕೇಳ್ತಾ ಇದ್ರೆ ಅಷ್ಟೊಂದೆಲ್ಲ ಇದೆ ಅಂತ ಅನಿಸುತ್ತೆ. ಮತ್ತು ನಾವು ತುಳಸಿ ಪೂಜೆ ಮಾಡಬೇಕಾದ್ರೆ ತುಳಸಿನ ನಾಮಾವಳಿಗಳನ್ನ ಜಪಿಸ್ತಾ ಪೂಜೆ ಮಾಡಿದ್ರೆ, ಅಂದರೆ 8 ಹೆಸರುಗಳನ್ನ ನೆನ್ಕೊಂಡು ಪೂಜೆ ಮಾಡಿದ್ರೆ ನಮಗೆ ಅಶ್ವಮೇಧ ಯಾಗ ಮಾಡಿದಷ್ಟು ಫಲ ಸಿಗುತ್ತಂತೆ. ಅವು ಯಾವ್ಯಾವು ಅಂದರೆ ಬೃಂದಾವನಿ, ವಿಶ್ವಜನನಿ, ವಿಶ್ವಪೂಜಿತ, ತುಳಸಿ, ನಂದಿನಿ, ಪುಷ್ಪಸಾರ, ಕೃಷ್ಣ ಜನನಿ ಅಂತ ಇಷ್ಟು 8 ಹೆಸರುಗಳನ್ನ ಹೇಳ್ಕೊಂಡು ಪೂಜೆ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತಂದರೆ, ಅಂದರೆ ಅಷ್ಟು ಅಶ್ವಮೇಧ ಯಾಗ ಮಾಡಿದಷ್ಟೇ ಪುಣ್ಯ ಸಿಗುತ್ತಂತೆ. ಮತ್ತು ಇವತ್ತಿನ ದಿನ ನಾವು ಅಂದರೆ ಉತ್ಥಾನ ದ್ವಾದಶಿಯ ದಿನ ನಾವು 1 ತುಳಸಿ ದಳವನ್ನು ನಾವು ವಿಷ್ಣುವಿಗೆ ಅರ್ಪಣೆ ಮಾಡಿದ್ರೆ ನಾವು 10 ದಶಲಕ್ಷ ಗೋವಿನ ದಾನ ಮಾಡಿದಷ್ಟು ನಮಗೆ ಪುಣ್ಯ ಲಭಿಸುತ್ತಂತೆ. ಇಷ್ಟೆಲ್ಲ ಪ್ರಯೋಜನ ಇರುವಂಥ ತುಳಸಿ ಹಬ್ಬನ ನಾವು ಮಾಡೋಕ್ಕೆ ಹೊರಟಿದ್ದೀವಿ. ಯಾರು ಪದ್ಧತಿ ಇಲ್ಲ ಹಂಗಿಲ್ಲ ಅಂತ ಹೇಳ್ಕೊಂಡು ಬರಬೇಡಿ, ಮಾಡಿ ನಿಮ್ಮ ಕೈಯಲ್ಲಾದಷ್ಟು. ನೀವು ಮದುವೆ ಮಾಡಲಿಲ್ಲ ಅಂತ ಅಂದರೂ ಪರವಾಗಿಲ್ಲ, ಅಂದರೆ ಮದುವೆ ರೂಪದಲ್ಲಿ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡಿ. ನಾನು ಅಷ್ಟೇ. ಕೆಲವರು ಮಾಡ್ತಾರೆ, ಅಂದರೆ ಬೆಟ್ಟದ ನೆಲ್ಲಿಕಾಯಿ ಗಿಡಕ್ಕೆ ಪಂಚೆ ಉಡಿಸಿ, ತುಳಸಿ ಗಿಡಕ್ಕೆ ಸೀರೆ ಉಡಿಸಿ ಆ ಥರ ಎಲ್ಲ ಮಾಡ್ತಾರೆ. ನಾನು ಹಂಗೆಲ್ಲ ಮಾಡಲ್ಲ. ಬೆಟ್ಟದ ನೆಲ್ಲಿಕಾಯಿ ಗಿಡನ ತುಳಸಿಗೆ ನೆಟ್ಟು ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕಿ ನಾನು
ಇದನ್ನು ಮಾಡಲ್ಲ, ಅಂದರೆ ತಾಲಿ ಕಟ್ಟೋ ರೂಪದಲ್ಲಿ ಅದು ಸುಧಾ ನಾನು ಮಾಡ್ಕೊಂಡು ಬಂದಿಲ್ಲ. ಬರೀ ಪೂಜೆ ಮಾಡ್ತೀನಿ ಅಷ್ಟೇ. ನೈವೇದ್ಯ ನಾನು ಅವಲಕ್ಕಿ ನೈವೇದ್ಯ ಮಾಡಿ ಕೃಷ್ಣನಿಟ್ಟು ಗೆಜ್ಜೆ ವಸ್ತ್ರ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಹೂ ಹಣ್ಣು ಎಲ್ಲ ನೈವೇದ್ಯ ಮಾಡಿ ಪೂಜೆ ಮಾಡಿ ನಾನು ಅರ್ಶಿನ ಕುಂಕುಮ ಕೊಡ್ತೀನಿ ಮುತ್ತೈದೆಯರಿಗೆ. ಈ ಥರ ನಾನು ಮಾಡ್ಕೊಂಡು ಬಂದಿರೋದು. ಕೆಲವ್ರು ಮಾಡ್ತಾರೆ, ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಾಡಿ. ದೇವರು ನಂಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇನು ಹೇಳಿಲ್ಲ ಅಲ್ವಾ. ನಮ್ಗೆ ಹೆಂಗೆ ಮನಸ್ಸು ತೃಪ್ತಿ ಆಗುತ್ತೆ ಹಂಗೆ ಮಾಡಬೇಕು. ನಮಗೆ ಖುಷಿ ಆದರೆ ದೇವ್ರ ಖುಷಿ ಆದಂಗೆ ಅಂತ ಹೇಳ್ತಾ ನಾನಿಲ್ಲಿ ಪೂಜೆ ಮಾಡೋಕೆ ಹೊರಟಿದ್ದೀನಿ. ನಾನಿಲ್ಲಿ ಫುಲ್ಲು ಎಲ್ಲ ರೆಡಿ ಮಾಡಿ ಬಿಟ್ಕೊಂಡಿದ್ದೀನಿ, ನೀವೇ ನೋಡ್ತಾ ಇರ್ಬೋದು. ಆಮೇಲೆ ಇನ್ನೊಂದು ಹೇಳೋದು ಮಾಡ್ತಿದ್ದೆ, ನಾವು ತುಳಸಿ ಪೂಜೆ ಮಾಡಬೇಕಾದ್ರೆ ನಾವು ದೀಪ ಹಸೋದನ್ನ ತುಪ್ಪದ ದೀಪದಲ್ಲಿ ಹಸಿ ಇನ್ನೂ ನಮಗೆ ಹೆಚ್ಚಿನ ಲಾಭ ಅಂದರೆ ಪ್ರಾಪ್ತಿ ಪುಣ್ಯ ಲಭಿಸುತ್ತೆ ಅಂತಲೇ ಹೇಳ್ತೀನಿ. ಕೃಷ್ಣನಿಗೆ ಅಂದರೆ ನಾವು ಪ್ಯೂರಾಗಿ ಎಷ್ಟು ನಾವು ಇದು ಮಾಡ್ತೀವಿ, ಅಂಗಡಿಲೆಲ್ಲ ತಂದು ಕಲಬೆರಕೆ ಆ ಥರದ್ದೆಲ್ಲ ದೀಪ ಹಚ್ಚೋ ಬದಲು ಪ್ಯೂರಾಗಿ ಹಸುವಿನ ತುಪ್ಪನ ನಾವು ದೀಪ ಹಚ್ಚೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಎಲ್ಲಿ ಸಿಗುತ್ತೆ ಪ್ಯೂರಾಗಿ ಬೆಣ್ಣೆ ತೆಗೆದು ಹಸುವಿಂದನೇ ಮಾಡೋದು, ಎಲ್ಲೋ ಪ್ಯೂರಾಗಿ ಸಿಗಲ್ಲ. ಅದಕ್ಕೆ ನಮಗೆ ಯಾವುದು ಸಿಗುತ್ತೆ ತುಪ್ಪ ಅಂತ ಅದರಲ್ಲೇ ನಾವು ದೀಪ ಹಚ್ತೀನಿ. ನಾನು ಅಷ್ಟೇ, ಏನು ಫಸ್ಟೆಲ್ಲ ಹಚ್ತಿದ್ದೆ, ಇವಾಗ ಯಾವ್ದು ಸಿಗುತ್ತೆ ಅದರಲ್ಲೇ ನಾನು ಮಾಡ್ತಿದ್ದೀನಿ ಪೂಜೆನ. ಇಷ್ಟು ಹೇಳ್ತಾ ಇದ್ರ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡಿರುವಂಥದ್ದು ಈ ಮಾಹಿತಿ ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ತಿಳ್ಕೊತೀನಿ. ಇನ್ನು ಯಾವ್ಯಾವ ರೀತಿ ಕತೆ ಇದೆ, ಯಾವ ಥರ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ನಾನು ತಿಳ್ಕೊತೀನಿ. ನನಗೆ ಗೊತ್ತಿರುವಷ್ಟು ನಾನು ಹೇಳಿದ್ದೀನಿ, ನಿಮಗೆ ಗೊತ್ತಿರುವಷ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಪೂಜೆ ಸ್ಟಾರ್ಟ್ ಮಾಡೋಣ. ನೋಡೋಣ ಹೆಂಗಾಗುತ್ತೆ ಅಂತ. ನನ್ನ ಟ್ರೈಪಾಡ್ ಊರಲ್ಲಿ ಬಿಟ್ಟಿರೋ ಕಾರಣ ಇದು ಮಾಡ್ಕೊಳ್ಳೋಕ್ಕೆ ನಂಗೆ ಆಯ್ತಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ. ಇಲ್ಲಾಂದಿದ್ರೆ ಬೆಳಗ್ಗೆಯಿಂದ ನಾನು ಏನೇನು ಪ್ರಿಪ್ರೇಷನ್ ಮಾಡ್ತಾಯಿದ್ದೆ ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೋತಿದ್ದೆ. ಟ್ರೈಪಾಡ್ ಇಲ್ಲದೆ ಇರೋ ಕಾರಣ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಫಸ್ಟ್ ಹಂಗೇ ಫುಲ್ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಮಾತಾಡೋಣ ಅಂತ ವೀಡಿಯೋ ಆನ್ ಮಾಡ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಬಂದಿದ್ದೀನಿ. ನೋಡೋಣ ಪೂಜೆ ಆದಮೇಲೆ ಸಿಕ್ಕುವ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಪೂಜೆ ಎಲ್ಲ ಆಯಿತು. ಅರ್ಶಿನ ಕುಂಕುಮನೂ ತೊಗೊಬಂದಿದ್ದೀನಿ, ನೋಡ್ತಾ ಇರ್ಬೋದು. ಸಂಕೇತ ಮುತ್ತೈದೆಯರ ಸಂಕೇತ ಅಂತ ಎಲ್ಲರ ಮನೆಗೆ ಹೋಗಿ ತೊಗೊಬಂದಿದ್ದೀನಿ. ನಾನು ಕೊಟ್ಟಿದ್ದೀನಿ. ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಯಾಕೆಂದರೆ ಕೆಲವ್ರಿಗೆ ಕ್ಯಾಮ್ರಾ ಮುಂದೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಇನ್ಸೆಕ್ಯೂರ್ ಫೀಲ್ ಮಾಡ್ಕೋತಾರೆ. ಹಂಗಾಗಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಎಲ್ಲ ಮುಗೀತು, ಊಟ ಆಯಿತು, ಹಿಂಗೆ ಮಲ್ಕೊಳ್ಳೋ ಟೈಮ್ ಆಯಿತು. ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.